ಇನ್ನು ನೆಕ್ಸ್ಟ್ ಕರೂರು ಕಾಲ್ತುಳಿತ ದುರಂತದ ಬಳಿಕ ಸಿಎಂ ವಿಜಯ್ ಭೇಟಿ ಕೊಟ್ಟಿದ್ದಾರೆ. ಈಗ ಅಲ್ಲಿ ತಮಿಳುನಾಡಿನ ಕರೂರಿಗೆ ಸಿಎಂ ವಿಜಯ್ ಅವರ ಮೊದಲ ಭೇಟಿ ಇದು. ನೋಡಿರಬಹುದು, ಎಲೆಕ್ಷನ್ಗೂ ಮುಂಚಿತವಾಗಿ ಕರೂರಿಗೆ ಭೇಟಿ ಕೊಟ್ಟಾಗ ಒಂದು ಬೃಹತ್ ರ್ಯಾಲಿಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಜಾಗವೂ ಕೂಡ ಅಂದ್ರೆ ಆ ರಸ್ತೆಯೂ ಚಿಕ್ಕದಾಗಿತ್ತು. ಇದ್ದಕ್ಕಿದ್ದಂತೆ ಅಲ್ಲಿ ಸ್ಟಾಂಪೇಡ್ ಆಯಿತು, ಕಾಲ್ತುಳಿತ ಆಯಿತು, ಸಾವು ನೋವು ಸಂಭವಿಸಿತು. ಈಗ ಅದಾದ ಮೇಲೆ ಮೀಟ್ ಮಾಡಿರಲಿಲ್ಲ, ಆ ಸ್ಥಳಕ್ಕೂ ಹೋಗಿರಲಿಲ್ಲ ವಿಜಯ್. ಈಗ ಗೆದ್ದ ನಂತರ ಸಿಎಂ ಆದ ಮೇಲೆ ಮೊದಲ ಭೇಟಿ ಇದು. ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳ ಮನೆಗಳಿಗೆ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ನೊಂದವರ ಕಣ್ಣೀರೋರಿಸೋ ಕೆಲಸ ಮಾಡಿದ್ದಾರೆ ವಿಜಯ್ ಅವರು. ಕರೂರು ಕಾಲ್ತುಳಿತ ಕರಾಳ ದುರಂತದ ಬಗ್ಗೆ ಅಲ್ಲಿನ ಸಂತ್ರಸ್ತರಿಗೆ ಸಿಎಂ ವಿಜಯ್ ಅವರು ಸಾಂತ್ವನ ಹೇಳಿದ್ರು. ಜೊತೆಗೆ ಕರೂರಿನಲ್ಲಿ ಸಿಎಂ ವಿಜಯ್ ಬರ್ತಾರೆ ಅಂತಲೇ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿತ್ತು. ಬಟ್ ಒಂದಷ್ಟು ಜನ ಆಕ್ರೋಶನೂ ಹೊರಹಾಕಿದ್ರು. ಘಟನೆ ನಡೆದಿದ್ದು ಯಾವಾಗ, ನೀವು ಯಾವಾಗ ಬರ್ತಾ ಇದ್ದೀರಿ ನೋಡಿ ಅಂತ ಆಕ್ರೋಶ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಭೇಟಿಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಅಂತ ಈ ಸಲನೂ ಅಲರ್ಟ್ ಮಾಡಲಾಗಿತ್ತು. ಕರೂರು ಕಾಲ್ತುಳಿತ ಪ್ರಕರಣ ಇನ್ನು ನಮ್ಮ ಕಣ್ಣ ಮುಂದೆಯೇ ಇದೆ. ಅವತ್ತೇನೇನಾಯಿತು ಅಂತ ನೀವು ಕೂಡ ನೋಡಿದಿರಿ, ಅದನ್ನು ಮತ್ತೊಮ್ಮೆ ಹೇಳೋ ಅವಶ್ಯಕತೆಯೂ ಇಲ್ಲ. ಕಿರಿದಾದ ರಸ್ತೆಯಲ್ಲಿ, ಅಂದರೆ ಅವ್ರು ಕೇಳಿದ್ದು ಬೇರೆ ರಸ್ತೆಯಲ್ಲಿ, ಆದರೆ ಅವ್ರು ಪರ್ಮಿಷನ್ ಕೊಟ್ಟಿದ್ದು ಚಿಕ್ಕ ರಸ್ತೆಯಲ್ಲಿ. ಅದು ಉದ್ದೇಶಪೂರ್ವಕವಾಗಿತ್ತು, ರಾಜಕೀಯ ಅಜೆಂಡಾ ಆಗಿತ್ತು, ಅದು ಸೆಕೆಂಡ್ರಿ. ಬಟ್ ಸಾವು ನೋವು ಆಗಿತ್ತು. ಅದಾದ್ಮೇಲಿಂದ ಸಿಎಂ ವಿಜಯ್ ಭೇಟಿ ಕೊಟ್ಟಿರಲಿಲ್ಲ, ಇವಾಗ ಕೊಟ್ಟಿದ್ದಾರೆ. ಸರ್ಕಾರಿ ನೌಕರಿ ಗ್ಯಾರಂಟಿ ಆಗಿದೆ ಈಗ ಅಲ್ಲಿ ಮೃತಪಟ್ಟವರ ಕುಟುಂಬಸ್ಥರಿಗೆ. ತಮಿಳುನಾಡಿನ ಕರೂರಿನಲ್ಲಿ ಸರ್ಕಾರದಿಂದ ಬೃಹತ್ ಕಾರ್ಯಕ್ರಮ. 32 ಸಂತ್ರಸ್ತ ಕುಟುಂಬಗಳಿಗೆ ಸಿಎಂ ವಿಜಯ್ ನೇಮಕಾತಿ ಪತ್ರವನ್ನು ಕೊಡ್ತಾರೆ. ವಿದ್ಯಾರ್ಹತೆಗೆ ತಕ್ಕಂತೆ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ನೇಮಕಾತಿಯನ್ನ ಮಾಡಲಾಗಿದೆ. ಕಣ್ಣೀರಲ್ಲಿ ಮುಳುಗಿರೋ ಕುಟುಂಬಗಳ ಕೈ ಹಿಡಿತಾ ಇರೋದು ತಮಿಳುನಾಡಿನ ವಿಜಯ್ ಸರ್ಕಾರ. ಮಾನವೀಯತೆಯ ಆಧಾರದ ಮೇಲೆಗೆ ಉದ್ಯೋಗದ ಗಿಫ್ಟ್ ಅಂತ ಬರಲ್ಲ, ಅದು ಅವರಿಗೆ ಪರಿಹಾರದ ರೂಪದಲ್ಲಿ ಕೊಡ್ತಾ ಇರುವಂಥದ್ದು. ಕುಟುಂಬ ನಡೆಸೋದಕ್ಕೆ ಅದು ಕುಟುಂಬದ ಆಧಾರ ಸ್ತಂಭ ಯಾರೋ ಒಬ್ರು ಸಾವನ್ನಪ್ಪಿದ್ರು. ಹಾಗಾಗಿ ಆಧಾರ ಸ್ತಂಭನೇ ಕಿತ್ಕೊಳ್ಳೋ ಕೆಲಸ ಆಗೋಯ್ತು ಆ ಸಿಚುವೇಶನ್ ಅಲ್ಲಿ. ಹಾಗಾಗಿ ಅವರನ್ನ ಕೈ ಹಿಡಿಯುವಂತ ಕೆಲಸ ತಮಿಳುನಾಡಿನ ಸರ್ಕಾರ ಮಾಡಿದೆ. நடந்த சதிய சூழ்ச்சிய இனி வர்ற ஜெனரேஷனும் அவங்களுக்கு தெரியப்படுத்தணும்ல. அதுக்காகவே இனி ஒரு அரசியல் சதிய, அரசியல் சூழ்ச்சிய யாரும் யோசிக்கவே கூடாதுன்றதுக்காகவே கரூர்ல ஒரு நினைவு சின்னத்தை நம்ம டிவிகே சார்பா அமைக்கப்பட்ட கரூர் கம்பெனி ஓனர் ஒருத்தர் எங்க எங்க இருக்காருன்னே தெரியாம ஓடு 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 வராம் பாரு வேட்டக்காரன் ஓடினே இருக்கிறாரு. இன்னொருத்தர் ஃபாரின்ல போய் ஒளிஞ்சுக்கிட்டார். ஃபாரின் ஸ்டாலின் சார் நினைச்சிட போறீங்க, அவர் இல்லை. எனக்கு எப்பவுமே ஸ்டாலின் சார் மேல ஒரு தனி பாசம் ஒன்று உண்டு. அவர் கிடையாது, இவர் வேற. சிங்கப்பூருக்கு ಚೆಕಪ್ಗೆ போனார்ல ಅವರು. ನೋಡಿ, ಆ ಕಾಲ್ತುಳಿತ ಘಟನೆ ಆದ ನಂತರ ಕರೂರಿಗೆ ಬಂದೇ ಇರಲಿಲ್ಲ ವಿಜಯ್ ಅವರು. ಅದು ನಾನಾ ರೀತಿಯ ರಾಜಕೀಯಕ್ಕೆ ಟರ್ನ್ ಆಗೋಯ್ತು ಆವಾಗ. ಹಾಗಾಗಿ ಅವರಿಗೆ ಸಮಯಾವಕಾಶ ಸಿಕ್ಕಲಿಲ್ಲ, ಹಾಗಾಗಿ ಬರೋಕ್ಕಾಗಲಿಲ್ಲ ಅಂತಲೂ ಹೇಳ್ತಾ ಇದ್ರು. ಜೊತೆಗೆ ಸಿಎಂ ಆದ ನಂತರದ ಮೊದಲ ಭೇಟಿ ಕರೂರಿನಲ್ಲಿ. ಆ ಕಾಲ್ತುಳಿತ ಆದಮೇಲಿಂದ ಬಂದೇ ಇರಲಿಲ್ಲ, ಸಿಎಂ ಆದಮೇಲೆ ಬಂದಿರೋದು. ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಆಕ್ರೋಶನ ಹೊರ ಹಾಕಿದ್ರು. ಹಾಗಾಗಿನೇ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಯೋಜನೆ ಮಾಡಲಾಗಿತ್ತು ಕರೂರಿನಲ್ಲಿ, ಕಾರ್ಯಕ್ರಮದ ಒಂದು ವೇದಿಕೆಯ ಸುತ್ತಮುತ್ತ. ಸೊ ಬರ್ತಾ ಇದ್ದಂತೆ ಮೃತರ ಕುಟುಂಬಸ್ಥರಿಗೆ ಮಾನವೀಯತೆಯ ಆಧಾರದ ಮೇಲೆ ಅವರಿಗೆ ಸರ್ಕಾರಿ ನೌಕರಿಯನ್ನು ಕೊಟ್ಟಿರುವುದು, ಸರ್ಕಾರಿ ನೌಕರಿಯ ಗ್ಯಾರಂಟಿ. ಅದು ಅವರ ವಿದ್ಯಾರ್ಹತೆಗೆ ತಕ್ಕಂತೆಯೇ ಕೊಟ್ಟಿದ್ದಾರೆ. ನೇಮಕಾತಿ ಪತ್ರವನ್ನು ಹಂಚಿಕೆಯೂ ಕೂಡ ಮಾಡಲಾಗಿದೆ.